ವಿಕ್ರಮ್, ನೀನ್ ನನ್ನನ್ನ ಎರಡನೇ ತಾಯಿ ಅಂತ ಕರಿತೀಯ ಅಲ್ವಾ? ಹೇಳು, ವೇದ ಏನ್ ತಪ್ಪು ಮಾಡಿದ್ಲು ಅಂತ ನೀನ್ ಅವಳನ್ನ ಈ ಮನೆ ಬಿಟ್ಟು ಓಡಿಸ್ದೆ? ಹೇಳು, ಮಾತಾಡೋ. ಅತಿಗೆ ಅವಳಿಂದ ದಿನ ಇಡೀ ಮನೆಯಲ್ಲಿ ಜಗಳ. ನಿನಗೂ ಅವಳಿಗೂ ಮನೇಲಿ ಪ್ರತಿದಿನ ಜಗಳ ನಡೀತಾ ಇತ್ತಾ? ಮತ್ತೆ ಅವಳೇನಾದ್ರೂ ನಿನ್ ಮನಸ್ಸು ಕೆಡೋ ಥರ ನಡ್ಕೋತಾ ಇದ್ಲ? ಗಂಡ ಹೆಂಡತಿ ಆಗಿರೋ ನಿಮ್ ಮಧ್ಯೆನೇ ಏನು ಸಮಸ್ಯೆ ಇಲ್ಲ ಅಂದ್ಮೇಲೆ ಸುತ್ತಮುತ್ತ ಇರೋ ಜನದ ಬಗ್ಗೆ ನೀನ್ ಯಾಕೋ ತಲೆ ಕೆಡಿಸ್ಕೋತೀಯಾ? ಅಲ್ಲತಿಗೆ ಅಮ್ಮ. ಅದೇ ಅಮ್ಮನೇ ವೇದನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾ ಇದ್ದಿದ್ದು. ಅವ್ರ ಮನ್ಸೇನೋ ಸ್ವಲ್ಪ ಕೆಟ್ಟಿದೆ, ಅದಕ್ಕೆ ಅವ್ರು ಹಾಗೆ ಮಾತಾಡ್ತಾರೆ. ನಾಳೆ ಅದು ಸರಿ ಹೋಗುತ್ತೆ ಅಲ್ವಾ? ಆಗ ನೀನೇನೋ ಮಾಡ್ತೀಯಾ? ಯಾರ ಮನೇಲಿ ಅತ್ತೆ ಸೊಸೆ ಜಗಳ ಆಡಲ್ಲ ಹೇಳು? ಹಾಗಂತ ಎಲ್ರೂ ಅವ್ರ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ದೂರ ಮಾಡ್ಕೊಂಡ್ ಬಿಡ್ತಾರ? ವಿಕ್ರಮ್, ವೇದ ರಾಜ್ಕುಮಾರಿ ಕಣೋ. ನಿನಗೋಸ್ಕರ ಹಣ, ಆಸ್ತಿ, ಅಂತಸ್ತು, ಸುಖ, ಸಂತೋಷ ಎಲ್ಲನೂ ಬಿಟ್ಟು ನೀನೇ ದಿಕ್ಕು ಅಂತ ಬಂದಿದ್ಲು. ಅಂಥವಳಿಗೆ ಅನ್ಯಾಯ ಮಾಡ್ಬಿಟ್ಟಿಯಲ್ಲೋ. ಮಾತಾಡ್ಬೇಡ ನೀನು. ಅವ್ರ ತಂದೆಗೆ ಆಪತ್ ಬಂದಿದೆ ಅಂತ ಹೇಳಿದ ತಕ್ಷಣ ನೀನ್ ಅದನ್ನ ನಿನ್ ಸ್ವಾರ್ಥಕ್ಕೆ ಬಳಸ್ಕೊಂಡಿಯಲ್ಲೋ. ಏನ್ ಮನುಷ್ಯನೋ ನೀನು? ಸರಿ, ಒಂದ್ ಕಡೆ ಅಮ್ಮನ್ ಗಲಾಟೆ, ಇನ್ನೊಂದ್ ಕಡೆ ಶೈಲು ಕಾಟ, ಪ್ರತಿದಿನ ಮನೆ ರಣರಂಗ, ಇದೆಲ್ಲ ನಡೀತಿದೆ ಅಂತ ನೀನ್ ಏನೋ ಒಂದ್ ನಿರ್ಧಾರ ತಗೊಂಡೆ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಸಾಕ್ಷಿ ಜೊತೆ ನಿಶ್ಚಿತಾರ್ಥಕ್ಕೆ ಒಪ್ಕೊಂಡ್ಬಿಟ್ಟಿಯಲ್ಲೋ. ಇದು ನೀನ್ ಮಾಡ್ತಿರೋ ಅಪರಾಧ ಅಂತ ನಿನ್ಗನ್ನಿಸ್ತಿಲ್ವಾ? ನನಗೆ ಯಾಕೆ ಮಾಡ್ದೆ ಅಂತ ನಿಂಗೆ ಚೆನ್ನಾಗ್ ಗೊತ್ತು. ಅಮ್ಮನ ಕಾಪಾಡ್ಬೇಕು ಅಂತ ತಾನೆ ಅವ್ರಿಗೆ ಮಾತು ಕೊಟ್ಟಿದ್ದು. ಅಮ್ಮನ್ ಕಾಪಾಡ್ಬೇಕು ಅಂತ ಇವತ್ತೊಂದ್ ಮದ್ವೆ ಆಗ್ತಿದ್ಯಾ, ನಾಳೆ ಅಪ್ಪನ್ ಕಾಪಾಡ್ಬೇಕು ಅಂತ ಇನ್ನೊಂದ್ ಮದ್ವೆ ಆಗ್ಬಿಡ್ತೀಯಾ? ವಿಕ್ರಮ್, ಅತ್ತೆ ಯಾವಾಗ್ಲೂ ಆಸೆ ಪಡೋದು ನೀನ್ ಮದುವೆ ಆಗಿ ಸುಖವಾಗಿ ಸಂತೋಷವಾಗಿರ್ಬೇಕು ಅಂತ ಅಷ್ಟೇ ಕಣೋ. ಅದು ವೇದ ಆದ್ರೂ ಸರಿನೇ, ಸಾಕ್ಷಿ ಆದ್ರೂ ಸರಿನೇ. ಇನ್ನು ಕಾಲ ಮಿಂಚಿಲ್ಲ ಕಣೋ. ನೀನು ಹೋಗಿ ವೇದ ಹತ್ರ ಮಾತಾಡು, ನಡೆದಿರೋದಕ್ಕೆಲ್ಲ ಒಂದೇ ಒಂದ್ಸಲ ಕ್ಷಮೆ ಕೇಳು, ಮನೆಗ್ ಬಾ ಅಂತ ಒಂದ್ಸಲ ಕರಿ. ನೀನ್ ಕರೆದ ತಕ್ಷಣ ಮರುಕ್ಷಣನೇ ಅವಳಿಗೆ ಮನೇಲಿ ಇರ್ತಾಳೆ ಕಣೋ. ಯಾಕಂದ್ರೆ ಅವಳಿಗೆ ನಿನ್ ಮೇಲೆ ಅಷ್ಟೊಂದು ಪ್ರೀತಿ. ವೇದ ಅಂತ ಹುಡುಗಿ ಸಿಗೋದಕ್ಕೆ ನೀನು ಅದೃಷ್ಟ ಮಾಡಿರ್ಬೇಕು ಕಣೋ. ದಯವಿಟ್ಟು ಅವಳಿಗೆ ದ್ರೋಹ ಮಾಡ್ಬೇಡಪ್ಪ. ವಿಕ್ರಮ್, ಈಗ ನಡ್ತಿರೋದು ಬರೀ ನಿಶ್ಚಿತಾರ್ಥ ಅಷ್ಟೇ ಕಣೋ, ಮದುವೆ ಅಲ್ಲ. ಏನೋ ಒಂದು ಹೇಳಿ ಸಾಕ್ಷಿ ಮನೆಯವ್ರನ್ನ ಸಂಭಾಳ್ಸೋಣ, ಅಮ್ಮನಿಗೂ ಸಮಾಧಾನ ಮಾಡೋಣ. ಇದನ್ನ ನಾನು ನಿಮ್ಮಣ್ಣ ನೋಡ್ಕೋತೀವಿ. ನೀನ್ ಮಾತ್ರ ವೇದನ ದೂರ ಮಾಡ್ಕೋಬೇಡ ಕಣೋ. ಆ ದೇವ್ರು ನಿನಗೆ ಅಂತ ಕಳ್ಸಿರೋ ವರ ಕಣೋ ವೇದ. ಅಪ್ಪನ್ನ ತುಂಬಾ ಸುಲಭವಾಗಿ ಕಳ್ಕೋಬೇಡ. ನೋಡು, ನೀನ್ ಬಾಯ್ ಬಿಟ್ಟು ಹೇಳ್ದೇ ಇದ್ರು ನಿನ್ ಮನ್ಸೆಲ್ಲ ಅವಳೇ ತುಂಬಿಕೊಂಡಿದ್ದಾಳೆ ಕಣೋ. ಅದಕ್ಕೆ ನೀನ್ ಅವಳನ್ನ ಕಣ್ಮರಿಸ್ತಾ ಇರೋದೇ ಸಾಕ್ಷಿ. ನೀನೀಗ ನಿನ್ ತಪ್ಪನ್ನ ಸರಿ ಮಾಡ್ಕೊಳ್ದೆ ಯಾಮಾರ್ಬಿಟ್ಟೆ ಅನ್ಕೋ. ಮುಂದೆ ನೀನು ನರಕ ನರಕ ಅನುಭವಿಸ್ತೀಯ. ಸರಿಯಾಗಿ ಯೋಚನೆ ಮಾಡು ವಿಕ್ರಮ್, ಒಳ್ಳೆ ನಿರ್ಧಾರ ತಗೋ. ಕೊಡು, ಕಾಫಿ ಆರೋಗಿದೆ, ಬೇರೆ ಮಾಡ್ಕೊಂಡು ಬರ್ತೀನಿ.
ಯಾಕ್ರಿ ಇನ್ನು ಪುಸ್ತಕ ಓದ್ತಾ ಇದ್ದೀರಾ? ನಿದ್ದೆ ಬಂದಿಲ್ವಾ? ನಿದ್ದೆ ಬರಬೇಕು ಅಂದರೆ ಮನಸ್ಸು ಪ್ರಶಾಂತವಾಗಿರಬೇಕು. ಅದು ಸ್ವಲ್ಪ ದಿನಗಳಿಂದ ಮಾಯ ಆಗೋಗಿದೆ. ಅದಕ್ಕೆ ಕಣ್ಣು ಸುಸ್ತಾಗಲಿ, ನಿದ್ದೆ ಬರಲಿ ಅಂತ ಓದ್ತಾ ಇದ್ದೀನಿ. ಮಗನ ನಿಶ್ಚಿತಾರ್ಥ ಆಗಿದೆ, ನೆನಪಿರ್ಲಿ. ನಿಶ್ಚಿತಾರ್ಥ ಆಗಿರೋ ಹುಡುಗಿ ಅವನ ಮನಸ್ಸಲ್ಲಿಲ್ಲ, ಅದು ನಿನಗೆ ನೆನಪಿರಲಿ. ಮಾತಿಗೆ ಮಾತು ಯಾಕೆ ಎಲ್ಲದರಲ್ಲೂ ವೇದನ್ ಹೇಳ್ಕೊಂಬರ್ತೀರಾ? ನಿಮ್ಮ ಕೊನೆ ಸೊಸೆ ಸಾಕ್ಷಿ ಇನ್ಮೇಲೆ ಮನವರಿಕೆ ಮಾಡ್ಕೊಂಬಿಡಿ. ವೇದ ನಮ್ಮ ಜೀವನದಿಂದ ಹೋಗಾಯ್ತು ರೀ. ಇನ್ಮೇಲೆ ನಾವು ಅವಳನ್ನ ನೋಡಲ್ಲ, ಅವಳು ನಮ್ಮನ್ನು ನೋಡಲ್ಲ. ಅವಳ ಚಿಂತೆ ಬಿಟ್ಬಿಡಿ. ಹೀಗಿರ್ಬೇಡ್ರಿ, ನನ್ನ ಕೈಲಿ ನೋಡೋಕ್ಕಾಗಲ್ಲ. ಆತ ಮಗನ ತಂದೆ ನೀವು. ಮುಖದಲ್ಲಿ ಕಳೆ, ನಡೆಯಲ್ಲಿ ಒಂದು ಗತ್ತಿರಬೇಕು. ಜಯ, ಲಕ್ಕಿ ಅಮ್ಮ ಫೋನ್ ಮಾಡ್ತಿದ್ದಾಳೆ. ಇಷ್ಟೊತ್ನಲ್ಲ, ಸ್ಪೀಕರ್ಗೆ ಹಾಕಿ. ಅಮ್ಮ, ಏನೋ ಜಗ್ಗ, ಚೆನ್ನಾಗಿದ್ದೀಯಾ? ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದೆಯಾ? ಎದೇನೋ ಬಿಟ್ರೆ ಬಿಂದಾಸ್ ಆಗಿದ್ದೀನಿ. ಅಮ್ಮ, ನೀನು ತುಂಬ ನೋಡಬೇಕು ಅಂತ ಅನಿಸ್ತಿದೆ. ಒಂದ್ಸಲ ಬಿಡು ಮಾಡಿಕೊಂಡು ಊರಿಗೆ ಬಂದು ಹೋಗ್ತೀನಿ. ಆ ಶ್ರಮ ನಿನಗೆ ಹಾಕೋ, ನಾನೇ ಬರ್ತಾ ಇದ್ದೀನಿ ಅಲ್ಲಿಗೆ. ಬೆಳಗಿನ ಜಾವದ ಬಸ್ಗೆ ಹತ್ತುತ್ತಾ ಇದ್ದೀನಿ. ತಿಂಡಿ ಟೈಮಿಗೆ ಬಂದ್ಬಿಡ್ತೀನಿ. ಸಾಯಂಕಾಲ ರೈಟ್ ಹೇಳ್ಬಿಡ್ತೀನಿ. ಓಕೆ, ಟಾಟಾ, ಬೈ ಬೈ, ಗುಡ್ ನೈಟ್. ಅಯ್ಯೋ ಜಯ, ಏನು ಮಾಡೋದು ಈಗ? ಜಯ, ಎಲ್ಲರನ್ನು ಕರೆದ್ಬಿಡು. ಈಗ ತಕ್ಷಣ ಒಂದು ಮೀಟಿಂಗ್ ಆಗ್ಬೇಕು. ಸರಿ, ನಡಿ. ಅಪ್ಪ, ಈ ಲಕ್ಕಿ ಸಡನ್ ಆಗಿ ಯಾಕೆ ಬರ್ತಿದ್ದಾಳಂತೆ? ಆ ದೇವ್ರಿಗೆ ಗೊತ್ತು. ಮಾವ, ತಾಯಿಗೆ ಮಗನ್ ನೋಡ್ಬೇಕು ಅಂತ ಅನ್ಸಿರುತ್ತಲ್ವಾ, ಅದಕ್ಕೆ ಬರ್ತಾ ಇರಬೇಕು. ನನಗೆ ಯಾಕೋ ಹಾಗೆ ಅನಿಸ್ತಾ ಇಲ್ಲ. ಅವರು ಬೇರೆ ಯಾವುದೋ ವಿಚಾರಕ್ಕೆ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅಲ್ಲ ರೀ, ಅವ್ರಿಗೆ ಮನೆಗೆ ಬೆಂಕಿ ಬಿದ್ದಿರೋ ವಿಷಯ ಏನಾದರೂ ಗೊತ್ತಾಗಿದೆಯಾ? ಹೇಳಕ್ಕಾಗಲ್ಲಮ್ಮ, ಯಾರಾದರೂ ಫೋನ್ ಮಾಡಿ ಹೇಳಿರ್ಬೋದಲ್ಲ. ಹಾಗಾದ್ರೆ ನಾಳೆ ನಮ್ಮ ಮನೆ ಮುಂದೆ ದೊಡ್ಡ ಪಂಚಾಯ್ತಿನೇ ಇದೆ. ಆ ಎಮ್ಮನ್ ಬಾಯಿ ಬಗ್ಗೆ ಗೊತ್ತೇ ಇದೆಯಲ್ಲ ವಸು, ಯಾವ್ಯಾವ ಡಿಸೈನಲ್ಲಿ ಬೈತಾರೋ. ಅದು ಅಲ್ಲದೆ ಈಗ ಅದೇನೋ ವಿಡಿಯೋ, ಯೂಟ್ಯೂಬ್ ವಿಡಿಯೋ ಅಂತ ಮಾಡಿ ಅದರಲ್ಲಿ ನಮ್ಮನ್ನೆಲ್ಲ ಹಾಕಿ ಚೆನ್ನಾಗಿ ಚಚ್ಚು ಬಿಸಾಕ್ಬಿಡ್ತಾರೆ. ಒಟ್ಟಿನಲ್ಲಿ ನಾಳೆ ದಿನ ನಮ್ಮ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗೋದಂತೂ ಗ್ಯಾರಂಟಿ. ಅಪ್ಪ, ನಾವು ಹೆದರ್ಕೋಬೇಕಾಗಿರೋದು ಮನೆಗೆ ಬೆಂಕಿ ಬಿದ್ದ ವಿಷಯಕ್ಕಲ್ಲ. ಮತ್ತೆ ಯಾಕಣ? ವೇದ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ಹೌದದ್ಕೆ ಮೊದಲೇ ಊರಗಲದ ಬಾಯಿ. ಅಪ್ಪ ಹೇಳ್ದಂಗೆ ನಮ್ಮ ಚರ್ಮ ಸುಳಿದು ಅವ್ರು ಚಪ್ಪಲಿ ಮಾಡ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ನೀವು ಬೇರೆ ಎಲ್ಲದಕ್ಕೂ ಹೆದರ್ಕೊಂಡು. ವಿಕ್ರಮ್ಗೂ ವೇದಕ್ಕೂ ಸೆಟ್ ಆಗ್ಲಿಲ್ಲ, ಅದಕ್ಕೆ ವೇದ ಮನೆ ಬಿಟ್ಟು ಹೋದ್ಲು. ವಿಧಿ ಇಲ್ಲದೆ ಸಾಕ್ಷಿ ಜೊತೆ ವಿಕ್ರಮ್ಗೆ ಎಂಗೇಜ್ಮೆಂಟ್ ಮಾಡಿದ್ವಿ ಅಂತ ಹೇಳಿದ್ರಾಯ್ತು. ಅಯ್ಯೋ, ಮೊದಲೇ ಹಾರ್ಟ್ ಪೇಷಂಟು. ನನಗೆ ಗೊತ್ತಿಲ್ಲದೆ ಒಂದು ಮಾತು ಹೇಳಿದೆ ಇಷ್ಟೆಲ್ಲ ಮಾಡಿದಾರಂತ ಅವ್ರಿಗೆ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೆ. ನಿಜ ರೀ, ವೇದ ಹೇಗೆ ಮನೆ ಬಿಟ್ಟು ಹೋದ್ಲು ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರು ಸಾಯೋದಕ್ಕೆ ಮೊದಲು ನಮ್ಮನ್ನು ಎಲ್ಲರನ್ನೂ ಸಾಯಿಸ್ತಾರೆ. ನಮ್ಮನ್ನೆಲ್ಲ ಯಾಕೆ ಸಾಯಿಸ್ತಾರೆ? ಇಂಥ ಪಾಪದ ಕೆಲಸ ಮಾಡಿರೋ ನಿನ್ನ ಮಗನ್ನ ನಿನ್ನನ್ನು ಸಾಯಿಸ್ತಾರೆ. ನಮ್ಮನ್ನ ಊಟದಲ್ಲಿ ಇಷ್ಟು ವಿಷ ಹಾಕಿ ಸಾಯಿಸ್ಬೋದು, ಆದ್ರೆ ಇಷ್ಟೆಲ್ಲ ಮುಚ್ಚಿಟ್ರಲ್ಲ ನೀವು. ನಿಮ್ಮನ್ನ ಅಮ್ಮ ನೇಣು ಹಾಕೇ ಸಾಯಿಸೋದು. ಅಯ್ಯೋ, ಎಲ್ಲರೂ ಸ್ವಲ್ಪ ನಿಲ್ಲಿಸ್ತೀರಾ? ಇಷ್ಟು ಮಧ್ಯರಾತ್ರಿ ಎಲ್ಲರನ್ನೂ ಕರೆದುಬಿಟ್ಟು ಯಾರ್ಯಾರು ಹೇಗೆ ಸಾಯ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ರಲ್ಲ, ಅದನ್ನ ಬಿಟ್ಟು ಪರಿಹಾರದ ಬಗ್ಗೆ ಯೋಚನೆ ಮಾಡ್ರಿ. ಸರಿ, ನೀನು ಹೇಳಪ್ಪ, ವೇದ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳೋದು? ಅದೇ ಗೊತ್ತಾಗ್ತಾ ಇಲ್ಲಣ್ಣ, ಏನು ಮಾಡೋದೀಗ?
ಯಾರಾದ್ರೂ ಇದೀರಾ ಒಳಗೆ? ಹೇಗಿದ್ದೀರಮ್ಮ? ಏ ದರ್ವೇಸಿ, ನನ್ನ ಬ್ಯಾಗ್ ತಗೊಂಬಾರೋ. ಅಮ್ಮ ಚೆನ್ನಾಗಿದ್ಯಾ? ಹೇಗಿದೆ ಆರೋಗ್ಯ? ಅಮ್ಮ ಈಗ ಏದೇನೋ ಪರವಾಗಿಲ್ವಮ್ಮ? ಲಕ್ಕಿ ಒಳಗೆ ಬಾ. ಊರು ಹೇಗಿದೆ? ಎಲ್ಲ ಆರಾಮಾಗಿದ್ದಾರಾ? ಏ ಸೋಂಬೇರಿ, ಲಕ್ಕಿ ಒಂದು ಚೇರ್ ಎತ್ಕೊಂಬ. ಯಾಕೆ ಲಕ್ಕಿ? ಸುಮ್ಮನೆ ಹೇಳಿದ್ ಕೇಳಿಸ್ಕೊ. ಯಾಕೆ ಕಿವಿಯನ್ ಕಾಶಿಗೆ ಹೋಗಿದ್ಯಾ? ತಗೋಬಾರ ಚೇರ್ನ. ತಂದೆ ತಂದೆ. ಕುತ್ಕೊಳ್ಳಿ. ವಸ್ತು ಎಲ್ಲಿ ಕಾಣಿಸ್ತಾ ಇಲ್ಲ? ಅಮ್ಮ ಅವಳು ತವ್ರ ಮನೆಗೆ ಹೋಗಿದ್ದಾಳೆ ಮಗಳನ್ನ ನೋಡ್ಕೊಂಡು ಬರಕ್ಕೆ. ನಾನೊಬ್ಳು ಬದುಕಿದ್ದೀನಿ ಅನ್ನೋದೇ ಎಲ್ಲ ಮರ್ತ ಹೋಗ್ಬಿಟ್ಟಿದಲ್ಲ ನಿಮ್ಗೆ. ಅಲ್ಲಮ್ಮ, ಅದು ಏನಾಯ್ತು ಅಂದ್ರೆ ಜಗ್ಗ, ಮೊದಲೇ ನನ್ನ BP 200 ಮೇಲೆ ರೈಸ್ ಆಗಿದೆ. 200 ರೈಸ್ ಆಯ್ತು ಅಂದ್ರೆ ವೈಲೆಂಟ್ ಆಗ್ಬಿಡ್ತೀನಿ. ಐ ಡೋಂಟ್ ಲೈಕ್ ವೈಲೆನ್ಸ್.